ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಡೇ ಫೋರ್ತ್ ಮಿನಿ ಬ್ಲಾಗ್. ನಾನಿವತ್ತು ನನ್ನ ನಾಡಿದ್ದು ಕನಕದಾಸ ಜಯಂತಿ ಅಲ್ವಾ, ಸೊ ಇವತ್ತು ನಾನು ಏನ ಇವತ್ತು ನಾನು ಕನಕದಾಸರ ಬಗ್ಗೆ ಅವರ ಕೃತಿಗಳನ್ನು ಹೇಳಿ. ಅದು ನೀವು ಹೇಳಿದಾಗಿಂದ ಯೋಚನೆ ಮಾಡ್ತಾನೆ ಇದ್ದೀನಿ. ನನಗೆ ಆ ರೀತಿ ಎನಿಮೀಸ್ ಅಥವಾ ನನ್ನ ದ್ವೇಷ ಮಾಡೋರು ಯಾರೂ ಇಲ್ಲ. ಹೌದಾ? ನಾನು ಯಾರು ಹೆಸರಿಲ್ಲ ಅಂದ್ರೆ ನಾನು ಅವರಿಂದ ದೂರ ಹೋಗ್ತೀನಿ, ಇಲ್ಲ ಅಂದ್ರೆ ಅವರಿಂದ ದೂರ ಇರ್ತೀನಿ. ನಾನು ಅನಾಥೆ. ಕವಿ ಮತ್ತು ಕೇಳಿ ಬಂದು ಬಳಗ ಯಾರೂ ಇಲ್ಲ. ಕವಿ ಮತ್ತು ಈ ಕವಿಗಳು ನೀವು ಅನಾಥೆ. ಕಾವ್ಯಗಳು ಅದು ನೀವು ಬೆಳೆದು ಓದುವುದಲ್ಲೇ ಇರಲಿ. ಮತ್ತು ಸಾಮಾಜಿಕ ಮತ್ತು ಸಾಮಾಜಿಕ ನಾನು ಅನಾಥಾಶ್ರಮದಲ್ಲಿ ಓದಿ ಬೆಳೆದಿದ್ದು. ಮತ್ತು ಅನಾಥಾಶ್ರಮ ಅಲ್ಲಿ ಯಾರಾದರೂ ನಿಮ್ಮ ಮೇಲೆ ದ್ವೇಷ ಇಟ್ಕೊಂಡಿರ್ಬೋದು. ಯಾವ ಅನಾಥಾಶ್ರಮ? ಸಾಮಾಜಿಕ ವಿಮರ್ಶೆಗಳಾಗಿ ನೀನು ಮದುವೆ ಆಗಬೇಕು ಅನ್ನೋದು ನಿನ್ನ ಕನಸು ತಾನೆ? ವಿಮರ್ಶಿಗಳಾಗಿ ಪ್ರಸಿದ್ಧರಾಗಿ ಈಗಿಲ್ಲ. ಏನ್ ಹಾಗಂದ್ರೆ ಸದ್ಯಕ್ಕೆ ನನ್ನ ಪರಿಸ್ಥಿತಿ ಸರಿ ಇಲ್ಲ ಮೇಡಮ್. ತಪ್ಪು ಮಾಡ್ತಿದ್ಯಾ ಮಯ್ಯ? ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನಿನ್ನ ಮನಸ್ಸಲ್ಲಿ ಯಾವುದೋ ಒಂದು ವಿಚಾರನ ಮುಚ್ಚಿಟ್ಟು ಅದೇನು ಅಂತ ದಯವಿಟ್ಟು ಹೇಳು. ಹಂಗೆಲ್ಲ ಏನೂ ಇಲ್ಲ ಮೇಡಮ್, ಏನೂ ಇಲ್ಲ ಅಂದಮೇಲೆ ಮದುವೆ ಯಾಕೆ ಒಪ್ಕೊಳ್ತಿಲ್ಲ ನೀನು? ಮೇಡಮ್ ದಯವಿಟ್ಟು ನನಗೆ ಏನು ಕೇಳಬೇಡಿ. ಹೇಳೋದಿಲ್ಲ ಅಲ್ವಾ? ಅವರ ಪ್ರಮುಖ ತಪ್ಪೆಲ್ಲ ನಂದೇ ಬಿಡಿ. ಅವತ್ತು ಪುಷ್ಪಕ್ಕೂ ನಿಮ್ಮ ಅಪ್ಪನ ಹತ್ರ ನಿನ್ನ ಪ್ರೀತಿ ವಿಚಾರ ಹೇಳಕ್ ಹೋದಾಗ ನನ್ನ ತಡಿಬಾರ್ದಾಗಿತ್ತು. ಆಗ ದಾರಿಯಿಂದ ಬಿಟ್ಬಿಡ್ಬೇಕಾಗಿತ್ತು. ನಿನ್ನ ಹೀಗೆ ಬೇಕಾಗಿದ್ದು ಅದಕ್ಕೆ ನಾನು ಮಾಡಿದ ತಪ್ಪನ್ನ ಮತ್ತೆ ಮತ್ತೆ ನೋಡಕ್ಕೆ ನಾನು ಇಷ್ಟಪಡಲ್ಲ. ಬಾ ನನ್ನ ಜೊತೆ. ಎಲ್ಲಿ ಮೇಡಮ್? ಮೋಹನ ತರಂಗಿಣಿ ನಳ ಚರಿತ್ರೆ ರಾಮನ ಚರಿತ್ರೆ ಅಣ್ಣ ಬಾರು ಊಟ ಮಾಡು. ಆಮೇಲೆ ಯಾವಾಗ? ಇವಾಗಲೇ ಮಾಡು. ಪ್ಲೇಟಿಗೆ ಹಾಕಿಟ್ಬಿಟ್ಟಿದ್ದೀನಣ್ಣ, ಬಂದ್ ಮಾಡು. ಹರಿಬಗ್ ಯಾಕೋ ಮಧ್ಯಾಹ್ನ ಊಟ ಮಾಡಿಲ್ಲ, ಯಾರು ಹಂಗೆ ತಗೊಂಡ್ಬಂದಿದ್ಯಾ? ಈಗ ಊಟ ಬೇಡ ಅಂತಿದ್ಯಾ? ಏನಾಯ್ತು? ಸೇರಿವೆ. ನೋಡು, ಏನೇ ಬೇಜಾರಿದ್ರು ಅದನ್ನ ಊಟದ ಮೇಲೆ ಯೋಚಿಸೋದು. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಸಪೋರ್ಟ್ ಮಾಡಿರೋದಕ್ಕೆ ನನ್ನ ಇವತ್ತಿನ ಮಿನಿ ವ್ಲಾಗ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.